ಬಸವಣ್ಣನವರ ಅನುಭವ ಮಂಟಪ ಏನಿದೆ ಅದು ವಿಶ್ವದ ಮೊದಲ ಸಂಸತ್ ಭವನ, ಅದು ಸಾಮಾಜಿಕ ನ್ಯಾಯದ ಭವನ, ಅದು ಸಮಾನತೆಯ ಭವನ. ಎಲ್ಲಿ ಶೋಷಣೆ ನಡೆಯಲ್ಲ ಅಂತಂದ್ರೆ ವಿದ್ಯೆ ಇದ್ರೆ ಶೋಷಣೆ ನಡೆಯಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲಿ ಮನುಷ್ಯತ್ವ ಇರುತ್ತೋ ಅಲ್ಲಿ ಶೋಷಣೆ ನಡೆಯಲ್ಲ. ಯಾರು ಮನುಷ್ಯನನ್ನಾಗಿ ನೋಡ್ತಾರೋ ಅಲ್ಲಿ ಶೋಷಣೆ ನಡೆಯಲ್ಲ. ಯಾಕೆ ಇವತ್ತು ಸವಿತಾ ಸಮಾಜದ ಮೇಲೆ ಹೆಚ್ಚು ಶೋಷಣೆ ನಡೀತಾ ಇದೆ ಅಂತಂದ್ರೆ ಅವರು ಮಾಡೋ ವೃತ್ತಿಯ ಕಾರಣಕ್ಕಾಗಿ ಅವ್ರನ್ನ ಕೀಳಾಗಿ ಕಾಣ್ತಕ್ಕಂಥದ್ದಿದೆಯಲ್ಲ, ಅದು ಬಹಳ ದೊಡ್ಡ ಮಾನಸಿಕವಾದಂತಹ ಶೋಷಣೆ. ಆ ಶೋಷಣೆ ಹೋಗೋವರೆಗೂ ಈ ಸಮುದಾಯದ ಮೇಲೆ ಇರ್ತಕ್ಕಂಥ ಸಾಮಾಜಿಕ ದೌರ್ಜನ್ಯಗಳು ಕಡಿಮೆ ಆಗಲ್ಲ. ಇವತ್ತು ನಾವೆಲ್ಲರೂ ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಹಡಪದ ಅಪ್ಪಣ್ಣನವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಬಸವಣ್ಣನವರ ಅನುಭವ ಮಂಟಪದಲ್ಲಿ ಎಲ್ಲ ಕಾಯಕ ಮಾಡತಕ್ಕಂಥ ಎಲ್ಲ ಕಾಯಕ ಶರಣರನ್ನ ಒಂದೇ ವೇದಿಕೆಗೆ ತರ್ತಕ್ಕಂಥ ಕೆಲಸವನ್ನ ಬಸವಣ್ಣನವರು ಮಾಡಿದ್ರು. ಬಸವಣ್ಣ ಸಾರಥಿ ಏನು ಅಂತಂದ್ರೆ ಕಾಯಕ ಸಮಾನತೆ, ಅಂದ್ರೆ ಎಲ್ಲ ಕಾಯಕಗಳು ಒಂದೇ ಅನ್ನುವಂಥದ್ದನ್ನ ಸಾಧನೆಗೋಸ್ಕರ ಬಸವಣ್ಣ ಅನುಭವ ಮಂಟಪವನ್ನ ಮಾಡಿದ್ರು. ಅಂದ್ರೆ ಉಳುಮೆ ಮಾಡೋದು ಎಷ್ಟು ಶ್ರೇಷ್ಠವೋ, ಪೂಜೆ ಮಾಡುವಂಥದ್ದು ಎಷ್ಟು ಶ್ರೇಷ್ಠವೋ, ಚಪ್ಪಲಿ ಹೊಲಿಯುವುದು ಅಷ್ಟೇ ಶ್ರೇಷ್ಠವಾದದ್ದು, ಬಟ್ಟೆ ಒಗೆಯುವಂಥದ್ದು ಅಷ್ಟೇ ಶ್ರೇಷ್ಠವಾದದ್ದು, ಕ್ಷೌರ ಮಾಡತಕ್ಕಂಥದ್ದು ಅಷ್ಟೇ ಮಹತ್ವದ್ದು ಅನ್ನುವಂಥದ್ದನ್ನ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಾರಲಿಕ್ಕೆ ಕಾಯಕ ಮಂಟಪವನ್ನ, ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿದ್ದು. ಅಂತ ಅನುಭವ ಮಂಟಪದಲ್ಲಿ ಹಡಪದ ಅಪ್ಪಣ್ಣನವರು ಬಹಳ ಪ್ರಭಾವಿಶಕ್ತರಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಇದ್ದಂಥವರು. ಸೊ ಅಂತ ಹಡಪದ ಅಪ್ಪಣ್ಣನ ಸಮುದಾಯದ ಜನ ಏನಿದೆ ಇವತ್ತು ಕೂಡ ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶದ ಅನೇಕರು ಕುಲವೃತ್ತಿಯನ್ನ ಅವಲಂಬಿಸಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆ ವೃತ್ತಿಯನ್ನು ಮಾಡ್ತಕ್ಕಂಥ ಜನರಿಗೆ ವಿಶೇಷವಾಗಿ ಸರ್ಕಾರಗಳು ವಿಶೇಷ ಮಾನ್ಯತೆಯನ್ನು ಕೊಡಬೇಕು, ಮತ್ತೆ ಆ ಸಮುದಾಯಕ್ಕೆ ಸಾಮಾಜಿಕವಾದಂಥ ಗೌರವವನ್ನ ಬರುವಂತೆ ಮಾಡಿಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ ಆಗಿದೆ. ಸೊ ಇವತ್ತು ವಚನ ಅಂತಕ್ಕಂಥದ್ದು ಬಹಳ ಸರಳವಾಗಿ ಸಾಮಾನ್ಯರಿಗೆ ಅರ್ಥ ಆಗಿ ಸಮಾನತೆಯನ್ನ, ಸಾಮಾಜಿಕ ಸುಧಾರಣೆಯನ್ನ ತರ್ತಕ್ಕಂಥ ಕೆಲಸವನ್ನ ಮಾಡಿದಂಥವು ವಚನಗಳು. ಅದರಲ್ಲಿ ಬಸವಣ್ಣನವರು, ಮಡಿವಾಳ ಮಾಚಿದೇವರು, ಹಡಪದ ಅಪ್ಪಣ್ಣ, ಅಂಬಿಗರ ಚೌಡಯ್ಯ, ಹೀಗೆ ಅನೇಕ ಶರಣರು ಸಮಾನತೆಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ, ಸಾಮಾಜಿಕ ಬದಲಾವಣೆಗಾಗಿ ವಚನಗಳನ್ನ ಬರೆದು ಆ ಮೂಲಕ ಸಮಾಜವನ್ನ ತಿದ್ದುವಂತ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಹಡಪದ ಅಪ್ಪಣ್ಣ ಕೂಡ ಬಹಳ ಮುಖ್ಯ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆಗಿದೆ. ಸೊ ಇವತ್ತು ಜಿಲ್ಲಾಡಳಿತ ಮತ್ತು ಎಲ್ಲ ಇಲಾಖೆಗಳು ಸೇರಿ ಹಡಪದ ಅಪ್ಪಣ್ಣನವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೆ. ನಾವು ಹಡಪದ ಅಪ್ಪಣ್ಣನವರನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾಡತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ಯಾಕೆ ಅಂದ್ರೆ ಯಾವುದೇ ಶರಣ, ಯಾವುದೇ ಸಂತ, ಯಾವುದೇ ಮಹನೀಯ ಒಂದು ಜಾತಿಗೆ ಸೀಮಿತವಾದಂಥವ್ರಲ್ಲ. ಅವರು ಜಾತಿಯನ್ನು ಮೀರಿ ಬೆಳೆದಿರ್ತಕ್ಕಂಥವ್ರು, ಜಾತಿಯನ್ನು ಮೀರಿ ಆಲೋಚನೆ ಮಾಡ್ತಕ್ಕಂಥವ್ರು. ಅವರ ತತ್ವ, ಸಿದ್ಧಾಂತ, ಆದರ್ಶಗಳನ್ನ ಎಲ್ಲ ಸಮುದಾಯದ ಜನ ಅರ್ಥೈಸ್ಕೊಳ್ಬೇಕಾದಂತ ಅಗತ್ಯ ಇದೆ. ಆದ್ರಿಂದ ಕರ್ನಾಟಕ ಸರ್ಕಾರ 12ನೇ ಶತಮಾನದ ಎಲ್ಲ ಶರಣರ, ಬಹುಪಾಲು ಶರಣರ ಜಯಂತಿಗಳನ್ನ ಸರ್ಕಾರದ ವತಿಯಿಂದ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ ಆ ಶರಣರ ವಿಚಾರಗಳು ಸಾರ್ವತ್ರೀಕರಣಗೊಳ್ಳಬೇಕು, ಜಾತಿಯನ್ನು ಮೀರಿ ಸಮುದಾಯಕ್ಕೆ ತಲುಪಬೇಕು ಅನ್ನುವಂಥ ಉದ್ದೇಶದಿಂದ ಆ ಸರ್ಕಾರಗಳು ಆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದೆ. ಇದು ಒಂದು ಜಾತಿಯ ಕಾರ್ಯಕ್ರಮ, ಒಬ್ಬ ವ್ಯಕ್ತಿಯ ಕಾರ್ಯಕ್ರಮ ಅನ್ನೋ ಭಾವನೆಯಿಂದ ನಾವೆಲ್ಲರೂ ಹೊರಬಂದು, ಅದು ಮಾಚಿದೇವರು ಇರ್ಬೋದು, ಅಪ್ಪಣ್ಣ ಇರ್ಬೋದು, ಚೌಡಯ್ಯ ಇರ್ಬೋದು, ಇಂಥ ಎಲ್ಲ ಶರಣರನ್ನ ಎಲ್ಲರೂ ಗೌರವಿಸೋದ್ರ ಮೂಲಕ ಈ ಸಮಾಜದಲ್ಲಿ ಒಂದು ಸಮಾನತೆಯನ್ನ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇಲ್ಲಿ ಸಂಖ್ಯೆ ಕಡಿಮೆ ಇದ್ರೂ ಪರವಾಗಿಲ್ಲ, ಆದ್ರೆ ಎಲ್ಲರೂ ಆಸಕ್ತರಿದ್ದೀರಿ. ವಿಶೇಷವಾಗಿ ಸವಿತಾ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಸವಿತಾ ಸಮಾಜ ಸೇರಿದಂಗೆ ಎಲ್ಲ ಹಿಂದುಳಿದ ಸಮುದಾಯಗಳಲ್ಲಿ ಕೇಳುವಂಥದ್ದು ಏನಂದ್ರೆ ಮಕ್ಕಳ ಶಿಕ್ಷಣಕ್ಕೆ ನಾವೆಲ್ಲರೂ ಒತ್ತು ಕೊಡಬೇಕು. ಆ ಮಕ್ಕಳಿಗೆ ನಾವು ನೀವು ಗ್ರೀನಿಂಗ್ ತಗೊಳ್ಳೋ ಚಳುವಳಿ ಮಾಡಿ ಅಂತ ಹೇಳಿ ಹೇಳ್ಬೇಕು. ನಮ್ಮ ಮೇಡಮ್ ಅವರೆಲ್ಲ ಗ್ರೀನಿಂಗ್ ತಗೊಂಡು ಬಂದು ಗೊತ್ತಿರುತ್ತೆ. ಜೀವನದಲ್ಲಿ ಏನ್ ತಗೋಬೇಕು ಅಂದ್ರೆ ಗ್ರೀನಿಂಗ್ ಅಲ್ಲಿ ಸೈನ್ ಹಾಕೋದನ್ನ ಒಂದು ಸಾಧನೆಯಾಗಿ ತಗೋಬೇಕು. ನೀವೆಲ್ಲ ಈ ಹೆಣ್ಮಕ್ಳು ವಿಶೇಷವಾಗಿ ಇರ್ತಕ್ಕಂಥದ್ದು ಕೆಲಸದಲ್ಲಿರೋ ಗಂಡು ಹುಡುಕೋದಕ್ಕಿಂತ ಹೆಚ್ಚಾಗಿ ಕೆಲಸವನ್ನೇ ಹುಡುಕಿದ್ರೆ ನಿಮ್ಗೆ AS KS ಮಾಡಿರೋ ಗಂಡು ಹುಡುಕಿ
ಹಾಗಾಗಿ ನೀವು ಕೆಲಸವನ್ನ ಅಧಿಕಾರವನ್ನ ಹುಡುಕುವಂತ ಕೆಲಸವನ್ನ ಮಾಡಬೇಕು. ನೀವು MLA ಆಗಲಿಲ್ಲ ಅಂದ್ರೆ ತೊಂದರೆ ಇಲ್ಲ, ನೀವೆಲ್ಲ ತಹಶೀಲ್ದಾರ್ಗಳಾಗಬೇಕು. ನೀವು MP ಆಗ್ಲಿಕ್ಕಾಗದೆ ಇನ್ನು ತೊಂದರೆ ಇಲ್ಲ, ನೀವೆಲ್ಲ DC ಹಾಗಾಗಿ ನೀವು ಭವಿಷ್ಯದಲ್ಲಿ ಎಲ್ಲ ಹೆಲಿಕಾಪ್ಟರ್ ಓಡಾಡುವಂತ ಕನಸನ್ನ ಕಟ್ಟಿಕೊಂಡು ನೀವು ಶಿಕ್ಷಣವನ್ನ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿ, ಸೊ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಲಾಖೆಗೆಲ್ಲ